ಫೈನಲಿ ಡಿ.ಕೆ. ಶಿವಕುಮಾರ್ ಅವರಿಗೆ ಶುಭ ಕಾಲ ಬಂದೇ ಬಿಡ್ತಾ ಅನ್ನುವಂತಹ ಪ್ರಶ್ನೆ ಒಂದು ಕಡೆ ಆದರೆ, ಶಿವರಾತ್ರಿ ಸನ್ನಿಹಿತವಾಗ್ತಾ ಇದ್ದಂತೆ ಶುಭ ಸುದ್ದಿಯೂ ಕೂಡ ಡಿ.ಕೆ. ಶಿವಕುಮಾರ್ ಅವರನ್ನ ಹುಡುಕೊಂಡು ಬಂತ. ಶಿವಕುಮಾರ್ ಕಾಯುತ್ತಿದ್ದ ಆ ಶುಭ ಕಾಲ ಶಿವರಾತ್ರಿಯ ಸಂದರ್ಭದಲ್ಲಿ ಬರ್ತಾ ಇರುವಂಥದ್ದು ಡಿ.ಕೆ. ಬಣಕ್ಕೆ ಒಂದು ರೀತಿ ಸಂತೋಷವನ್ನ ಕೊಡ್ತಾ ಇದೆ. ನಿನ್ನೆ ರಾಹುಲ್ ಗಾಂಧಿ ಅವರನ್ನ ಡಿ.ಕೆ. ಶಿವಕುಮಾರ್ ಭೇಟಿಯಾಗಿ ವಾಪಸ್ ಬಂದಾಗ ಅವರಲ್ಲಿ ಮಂದಹಾಸ ಮನೆ ಮಾಡಿತು. ಖುಷಿಯಾಗಿ ಓಡಾಡ್ತಾ ಇದ್ದಾರೆ ಡಿ.ಕೆ. ಶಿವಕುಮಾರ್. ಡಿ.ಕೆ. ರಾಗ ಭೇಟಿಯ ಬೆನ್ನಲ್ಲೇ ರಾಜ್ಯದಲ್ಲಿ ಒಂದು ರೀತಿ ಸಂಚಲನ ಕ್ರಿಯೇಟ್ ಆಗಿಬಿಟ್ಟಿದೆ. ಫಾರಿನ್ ಟ್ರಿಪ್ ಬ್ರೇಕ್ಗೆ ಸುರ್ಜೇವಾಲಾ ಸೂಚನೆಯೂ ಕೊಟ್ಟಾಗಿದೆ. ಸಿಎಂ ಡಿ.ಸಿ.ಎಂ ದೆಹಲಿ ಯಾತ್ರೆಗೂ ಮುಹೂರ್ತ ಈಗಾಗಲೇ ಫಿಕ್ಸ್ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಇಬ್ಬರೂ ನಾಯಕರು ದೆಹಲಿಗೆ ಹೋಗೋದು ಏನಕ್ಕೆ? ಹೈಕಮಾಂಡ್ ಕೂಡ ಇವರಿಬ್ಬರನ್ನು ಕರೆಸ್ಕೋತಾರೆ ಅನ್ನುವಂಥ ಮಾತುಗಳು ಸಿಕ್ಕಾಪಟ್ಟೆ ಓಡಾಡ್ತಾ ಇದೆ. ಹಾಗಿದ್ದರೆ ಡಿ.ಕೆ. ಶಿವಕುಮಾರ್ ಅವರು ಇಷ್ಟು ದಿನ ಕಾದ ಆ ದಿನ, ನನಗೆ ಕೂಲಿ ಕೊಡಬೇಕು ಅಂತ ಹೇಳ್ತಾ ಇದ್ದದ್ದು, ಶ್ರಮಕ್ಕೆ ಪ್ರತಿಫಲ ಸಿಗುತ್ತೆ ಅಂತ ಹೇಳ್ತಾ ಇದ್ದದ್ದು, ಪ್ರಾರ್ಥನೆ ವಿಫಲವಾಗಲ್ಲ ಅಂತ ಹೇಳ್ತಾ ಇದ್ದದ್ದು ಎಲ್ಲವೂ ಕೂಡ ಡಿ.ಕೆ. ಶಿವಕುಮಾರ್ ಅವರಿಗೆ ಈಗ ಆ ಯೋಗ್ಯ ಕಾಲ, ಯೋಗ ಕಾಲ ಒದಗಿ ಬಂತ ಅನ್ನೋದನ್ನ ಸಾರಿ ಸಾರಿ ಹೇಳ್ತಾ ಇದೆ. ಒಂದ್ ಕಡೆ ಪಂಚರಾಜ್ಯ ಚುನಾವಣೆಗೂ ಮುನ್ನವೇ ಬಿಕ್ಕಟ್ಟು ಶಮನ ಆಗುವ ಎಲ್ಲಾ ಲಕ್ಷಣಗಳು ಗೋಚರವಾಗ್ತಾ ಇದೆ. ಅದರಲ್ಲೂ ಫೆಬ್ರವರಿ 17ರ ನಂತರ ಸಿದ್ದರಾಮಯ್ಯ ಡಿ.ಕೆ.ಶಿ ದೆಹಲಿ ಯಾತ್ರೆಯನ್ನ ಮಾಡಲಿಕ್ಕಿದ್ದಾರಂತೆ. 17ನೇ ತಾರೀಕಿನ ನಂತರ ಇಬ್ಬರೂ ನಾಯಕರನ್ನ ದೆಹಲಿ ಹೈಕಮಾಂಡ್ ಕರೆಸ್ಕೊಳ್ಳುತ್ತೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಇವರನ್ನ ಕರೆಸ್ಕೊಂಡು ಸಿದ್ದರಾಮಯ್ಯ ಅವರಿಗೆ ಸೂಚನೆ ಕೊಡೋದು, ಈ ರೀತಿಯ ಮಾತುಗಳು ಕೇಳಿ ಬರ್ತಾ ಇದೆ. ಹಾಗಿದ್ರೆ ದೆಹಲಿಯ ಟೂರ್ ಬಳಿಕ ಶಿವಕುಮಾರ್ ಏನು ಖುಷಿಯಾಗಿ ಬಂದಿದ್ದಾರೆ, ಆ ಖುಷಿ ಇದೇ ರೀತಿ ಮುಂದುವರಿಯುತ್ತಾ ಅಪ್ ಟು ಸಿಎಂ ಚೇರ್ವರೆಗೂ? ಹಿರಿಯ ಸಚಿವರು ಶಾಸಕರ ವಿಶ್ವಾಸ ಗಳಿಸುವ ಕಸರತ್ತು ಈಗಾಗಲೇ ನಡೆದಿದೆ. ಸಿಎಂ ಡಿ.ಸಿ.ಎಂ ಕರೆದು ಜವಾಬ್ದಾರಿ ಹಂಚಿಕೆ ಚರ್ಚೆ ಕೂಡ ನಡೆಯುತ್ತಾ ಸಿದ್ದರಾಮಯ್ಯ ಅವರಿಗೆ ನೇರವಾಗಿ ಹೇಳುವಂತ ಆ ಕಾಲ ಬಂದೇ ಬಿಡ್ತಾ, ಸಿಎಂ ಚೇರನ್ನ ಬಿಟ್ಕೊಳ್ಳಿ ಡಿ.ಕೆ.ಶಿಗೆ ಅಂತ ಹೇಳಿ. ಡಿ.ಕೆ. ಶಿವಕುಮಾರ್ ಮೌನವಾಗಿಯೇ ಎಲ್ಲವನ್ನ ಎದುರು ನೋಡಿ ಯಾವುದಕ್ಕೂ ರಿಯಾಕ್ಟ್ ಮಾಡದೆ, ಎಲ್ಲಿಯೂ ತಾಳ್ಮೆಯನ್ನ ಕಳೆದುಕೊಳ್ಳದೆ ಸೈಲೆಂಟ್ ಆಗಿಯೇ ತಾನು ಅಂದುಕೊಂಡಿದ್ದನ್ನ ಸಾಧಿಸುವ ಕೆಲಸಕ್ಕೆ ಡಿ.ಕೆ. ಶಿವಕುಮಾರ್ ಮುಂದಾದ್ರ. ಇದು ರಾಜಕೀಯ ಚಾಣಾಕ್ಷತನ ಅಂದ್ರೆ, ಇದು ರಾಜಕೀಯ ಪಟ್ಟುಗಳನ್ನ ಸರಿಯಾದ ಸಂದರ್ಭದಲ್ಲಿ ಹೊಸಿ ಹೋಗದಂತೆ ಉಪಯೋಗಿಸುವುದು ಅಂತಂದ್ರೆ. ಎಷ್ಟು ಪ್ರವೋಕ್ ಮಾಡಿದರೂ ಕೂಡ ಎಲ್ಲಿಯೂ ಯಾವ ರೀತಿ ಪ್ರತಿಕ್ರಿಯಿಸಬೇಕು ಆ ರೀತಿ ಮಾತ್ರ ಪ್ರತಿಕ್ರಿಯಿಸಿದ್ದು ಡಿ.ಕೆ. ಶಿವಕುಮಾರ್. ಇನ್ನ ನಾನು ಶ್ರಮ ವಹಿಸಿದ್ದೀನಿ, ನನಗೆ ಫಲ ಸಿಗುತ್ತೆ ಅನ್ನೋದನ್ನ ಮಾತ್ರ ಹೇಳ್ತಾ ಇದ್ದದ್ದು. ದುಡಿದಿದ್ದೇನೆ, ಕೂಲಿ ಕೇಳ್ತೀನಿ ಅಂತ ಹೇಳ್ತಾ ಇದ್ದದ್ದು ಬಿಟ್ರೆ ಎಲ್ಲಿಯೂ ಕೂಡ ದಾರಿ ತಪ್ಪಿ ಮಾತಾಡುವಂತಹ ಕೆಲಸ ಡಿ.ಕೆ. ಶಿವಕುಮಾರ್ ಅವರಿಂದ ಆಗಲಿಲ್ಲ. ಅದರ ಫಲಿತಾಂಶವೇ ಡಿ.ಕೆ. ಶಿವಕುಮಾರ್ಗೆ ಶೀಘ್ರದಲ್ಲಿಯೇ ಶುಭ ಕಾಲ. ಸಂಘಟನಾ ಚತುರ, 100ಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆಲ್ಲಿಸಿ ಗಲ್ಲಿಯಲ್ಲಿ ಕಾಂಗ್ರೆಸ್ ಬರುವಂತೆ ಮಾಡಿದ್ದು ಇತ್ಯಾದಿ ಹೊಣೆ ಹೊತ್ತಂತ ಡಿ.ಕೆ. ಶಿವಕುಮಾರ್ಗೆ ಈಗ ಕಾಂಗ್ರೆಸ್ನಲ್ಲಿ ಯೋಗ್ಯ ಸ್ಥಾನಮಾನ ಸಿಗುವಂತ ಕಾಲ ಹತ್ತಿರವಾಗಿದೆ. ಅದು ಶಿವರಾತ್ರಿಯ ಸಂದರ್ಭದಲ್ಲೇ ಅನ್ನುವಂತಹದ್ದು ಈಗ ಡಿ.ಕೆ.ಶಿ ಬಣದಲ್ಲಿ ಖುಷಿಗೆ ಕಾರಣ ಆಗ್ತಾ ಇದೆ. ನೋಡೋಣ ಏನಾಗುತ್ತೆ ಅಂತ. ಫೈನಲಿ ಡಿ.ಕೆ. ಶಿವಕುಮಾರ್ ಅವರಿಗೆ ಶುಭ ಕಾಲ ಬಂದೇ ಬಿಡ್ತಾ ಅನ್ನುವಂತಹ ಪ್ರಶ್ನೆ ಒಂದು ಕಡೆ ಆದರೆ, ಶಿವರಾತ್ರಿ ಸನ್ನಿಹಿತವಾಗ್ತಾ ಇದ್ದಂತೆ ಶುಭ ಸುದ್ದಿಯೂ ಕೂಡ ಡಿ.ಕೆ. ಶಿವಕುಮಾರ್ ಅವರನ್ನ ಹುಡುಕೊಂಡು ಬಂತ. ಶಿವಕುಮಾರ್ ಕಾಯುತ್ತಿದ್ದ ಆ ಶುಭ ಕಾಲ ಶಿವರಾತ್ರಿಯ ಸಂದರ್ಭದಲ್ಲಿ ಬರ್ತಾ ಇರುವಂಥದ್ದು ಡಿ.ಕೆ. ಬಣಕ್ಕೆ ಒಂದು ರೀತಿ ಸಂತೋಷವನ್ನ ಕೊಡ್ತಾ ಇದೆ. ನಿನ್ನೆ ರಾಹುಲ್ ಗಾಂಧಿ ಅವರನ್ನ ಡಿ.ಕೆ. ಶಿವಕುಮಾರ್ ಭೇಟಿಯಾಗಿ ವಾಪಸ್ ಬಂದಾಗ ಅವರಲ್ಲಿ ಮಂದಹಾಸ ಮನೆ ಮಾಡಿತು. ಖುಷಿಯಾಗಿ ಓಡಾಡ್ತಾ ಇದ್ದಾರೆ ಡಿ.ಕೆ. ಶಿವಕುಮಾರ್. ಡಿ.ಕೆ. ರಾಗ ಭೇಟಿಯ ಬೆನ್ನಲ್ಲೇ ರಾಜ್ಯದಲ್ಲಿ ಒಂದು ರೀತಿ ಸಂಚಲನ ಕ್ರಿಯೇಟ್ ಆಗಿಬಿಟ್ಟಿದೆ. ಫಾರಿನ್ ಟ್ರಿಪ್ ಬ್ರೇಕ್ಗೆ ಸುರ್ಜೇವಾಲಾ ಸೂಚನೆಯೂ ಕೊಟ್ಟಾಗಿದೆ. ಸಿಎಂ ಡಿ.ಸಿ.ಎಂ ದೆಹಲಿ ಯಾತ್ರೆಗೂ ಮುಹೂರ್ತ ಈಗಾಗಲೇ ಫಿಕ್ಸ್ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಇಬ್ಬರೂ ನಾಯಕರು ದೆಹಲಿಗೆ ಹೋಗೋದು ಏನಕ್ಕೆ? ಹೈಕಮಾಂಡ್ ಕೂಡ ಇವರಿಬ್ಬರನ್ನು ಕರೆಸ್ಕೋತಾರೆ ಅನ್ನುವಂಥ ಮಾತುಗಳು ಸಿಕ್ಕಾಪಟ್ಟೆ ಓಡಾಡ್ತಾ ಇದೆ. ಹಾಗಿದ್ದರೆ ಡಿ.ಕೆ. ಶಿವಕುಮಾರ್ ಅವರು ಇಷ್ಟು ದಿನ ಕಾದ ಆ ದಿನ, ನನಗೆ ಕೂಲಿ ಕೊಡಬೇಕು ಅಂತ ಹೇಳ್ತಾ ಇದ್ದದ್ದು, ಶ್ರಮಕ್ಕೆ ಪ್ರತಿಫಲ ಸಿಗುತ್ತೆ ಅಂತ ಹೇಳ್ತಾ ಇದ್ದದ್ದು,
ಪ್ರಾರ್ಥನೆ ವಿಫಲವಾಗಲ್ಲ ಅಂತ ಹೇಳ್ತಾ ಇದ್ದದ್ದು ಎಲ್ಲವೂ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಈಗ ಆ ಯೋಗ್ಯ ಕಾಲ ಯೋಗ ಕಾಲ ಒದಗಿ ಬಂತ ಅನ್ನೋದನ್ನ ಸಾರಿ ಸಾರಿ ಹೇಳ್ತಾ ಇದೆ. ಒಂದ್ ಕಡೆ ಪಂಚರಾಜ್ಯ ಚುನಾವಣೆಗೂ ಮುನ್ನವೇ ಬಿಕ್ಕಟ್ಟು ಶಮನ ಆಗುವ ಎಲ್ಲಾ ಲಕ್ಷಣಗಳು ಗೋಚರವಾಗ್ತಾ ಇದೆ. ಅದರಲ್ಲೂ ಫೆಬ್ರವರಿ 17ರ ನಂತರ ಸಿದ್ದರಾಮಯ್ಯ ಡಿಕೆಶಿ ದೆಹಲಿ ಯಾತ್ರೆಯನ್ನ ಮಾಡಲಿಕ್ಕಿದ್ದಾರಂತೆ. 17ನೇ ತಾರೀಕಿನ ನಂತರ ಇಬ್ಬರೂ ನಾಯಕರನ್ನ ದೆಹಲಿ ಹೈಕಮಾಂಡ್ ಕರೆಸ್ಕೊಳ್ಳುತ್ತೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಇವರನ್ನ ಕರೆಸ್ಕೊಂಡು ಸಿದ್ದರಾಮಯ್ಯ ಅವರಿಗೆ ಸೂಚನೆ ಕೊಡೋದು, ಈ ರೀತಿಯ ಮಾತುಗಳು ಕೇಳಿ ಬರ್ತಾ ಇದೆ. ಹಾಗಿದ್ರೆ ದೆಹಲಿಯ ಟೂರ್ ಬಳಿಕ ಶಿವಕುಮಾರ್ ಏನು ಖುಷಿಯಾಗಿ ಬಂದಿದ್ದಾರೆ, ಆ ಖುಷಿ ಇದೇ ರೀತಿ ಮುಂದುವರಿಯುತ್ತಾ ಅಪ್ ಟು ಸಿಎಂ ಚೇರ್ವರೆಗೂ? ಹಿರಿಯ ಸಚಿವರು ಶಾಸಕರ ವಿಶ್ವಾಸ ಗಳಿಸುವ ಕಸರತ್ತು ಈಗಾಗಲೇ ನಡೆದಿದೆ. ಸಿಎಂ ಡಿಸಿಎಂ ಕರೆದು ಜವಾಬ್ದಾರಿ ಹಂಚಿಕೆ ಚರ್ಚೆ ಕೂಡ ನಡೆಯುತ್ತಾ ಸಿದ್ದರಾಮಯ್ಯ ಅವರಿಗೆ ನೇರವಾಗಿ ಹೇಳುವಂತ ಆ ಕಾಲ ಬಂದೇ ಬಿಡ್ತಾ ಸಿಎಂ ಚೇರನ್ನ ಬಿಟ್ಕೊಳ್ಳಿ ಡಿಕೆಶಿಗೆ ಅಂತ ಹೇಳಿ. ಡಿಕೆ ಶಿವಕುಮಾರ್ ಮೌನವಾಗಿಯೇ ಎಲ್ಲವನ್ನ ಎದುರು ನೋಡಿ ಯಾವುದಕ್ಕೂ ರಿಯಾಕ್ಟ್ ಮಾಡದೆ, ಎಲ್ಲಿಯೂ ತಾಳ್ಮೆಯನ್ನ ಕಳೆದುಕೊಳ್ಳದೆ ಸೈಲೆಂಟ್ ಆಗಿಯೇ ತಾನು ಅಂದುಕೊಂಡಿದ್ದನ್ನ ಸಾಧಿಸುವ ಕೆಲಸಕ್ಕೆ ಡಿ ಕೆ ಶಿವಕುಮಾರ್ ಮುಂದಾದರ. ಇದು ರಾಜಕೀಯ ಚಾಣಾಕ್ಷತನ ಅಂದ್ರೆ, ಇದು ರಾಜಕೀಯ ಪಟ್ಟುಗಳನ್ನ ಸರಿಯಾದ ಸಂದರ್ಭದಲ್ಲಿ ಹೊಸಿ ಹೋಗದಂತೆ ಉಪಯೋಗಿಸುವುದು ಅಂತಂದ್ರೆ. ಎಷ್ಟು ಪ್ರವೋಕ್ ಮಾಡಿದರೂ ಕೂಡ ಎಲ್ಲಿಯೂ ಯಾವ ರೀತಿ ಪ್ರತಿಕ್ರಿಯಿಸಬೇಕು ಆ ರೀತಿ ಮಾತ್ರ ಪ್ರತಿಕ್ರಿಯಿಸಿದ್ದು ಡಿ ಕೆ ಶಿವಕುಮಾರ್. ಇನ್ನ ನಾನು ಶ್ರಮ ವಹಿಸಿದ್ದೀನಿ, ನನಗೆ ಫಲ ಸಿಗುತ್ತೆ ಅನ್ನೋದನ್ನ ಮಾತ್ರ ಹೇಳ್ತಾ ಇದ್ದದ್ದು. ದುಡಿದಿದ್ದೇನೆ, ಕೂಲಿ ಕೇಳ್ತೀನಿ ಅಂತ ಹೇಳ್ತಾ ಇದ್ದದ್ದು ಬಿಟ್ರೆ ಎಲ್ಲಿಯೂ ಕೂಡ ದಾರಿ ತಪ್ಪಿ ಮಾತಾಡುವಂತಹ ಕೆಲಸ ಡಿ ಕೆ ಶಿವಕುಮಾರ್ ಅವರಿಂದ ಆಗಲಿಲ್ಲ. ಅದರ ಫಲಿತಾಂಶವೇ ಡಿ ಕೆ ಶಿವಕುಮಾರ್ಗೆ ಶೀಘ್ರದಲ್ಲಿಯೇ ಶುಭ ಕಾಲ. ಸಂಘಟನಾ ಚತುರ, 100ಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆಲ್ಲಿಸಿ ಗಲ್ಲಿಯಲ್ಲಿ ಕಾಂಗ್ರೆಸ್ ಬರುವಂತೆ ಮಾಡಿದ್ದು ಇತ್ಯಾದಿ ಹೊಣೆ ಹೊತ್ತಂತ ಡಿ ಕೆ ಶಿವಕುಮಾರ್ಗೆ ಈಗ ಕಾಂಗ್ರೆಸ್ನಲ್ಲಿ ಯೋಗ್ಯ ಸ್ಥಾನಮಾನ ಸಿಗುವಂತ ಕಾಲ ಹತ್ತಿರವಾಗಿದೆ. ಅದು ಶಿವರಾತ್ರಿಯ ಸಂದರ್ಭದಲ್ಲೇ ಅನ್ನುವಂಥದ್ದು ಈಗ ಡಿ ಕೆ ಶಿ ಬಣದಲ್ಲಿ ಖುಷಿಗೆ ಕಾರಣ ಆಗ್ತಾ ಇದೆ. ನೋಡೋಣ ಏನಾಗುತ್ತೆ ಅಂತ. ಫೈನಲಿ ಡಿ ಕೆ ಶಿವಕುಮಾರ್ ಅವರಿಗೆ ಶುಭ ಕಾಲ ಬಂದೇ ಬಿಡ್ತಾ ಅನ್ನುವಂತಹ ಪ್ರಶ್ನೆ ಒಂದು ಕಡೆ ಆದರೆ, ಶಿವರಾತ್ರಿ ಸನ್ನಿಹಿತವಾಗ್ತಾ ಇದ್ದಂತೆ ಶುಭ ಸುದ್ದಿಯೂ ಕೂಡ ಡಿ ಕೆ ಶಿವಕುಮಾರ್ ಅವರನ್ನ ಹುಡುಕೊಂಡು ಬಂತ. ಶಿವಕುಮಾರ್ ಕಾಯುತ್ತಿದ್ದ ಆ ಶುಭ ಕಾಲ ಶಿವರಾತ್ರಿಯ ಸಂದರ್ಭದಲ್ಲಿ ಬರ್ತಾ ಇರುವಂಥದ್ದು ಡಿ ಕೆ ಬಣಕ್ಕೆ ಒಂದು ರೀತಿ ಸಂತೋಷವನ್ನ ಕೊಡ್ತಾ ಇದೆ. ನಿನ್ನೆ ರಾಹುಲ್ ಗಾಂಧಿ ಅವರನ್ನ ಡಿ ಕೆ ಶಿವಕುಮಾರ್ ಭೇಟಿಯಾದರು. ಭೇಟಿಯಾಗಿ ವಾಪಸ್ ಬಂದಾಗ ಅವರಲ್ಲಿ ಮಂದಹಾಸ ಮನೆ ಮಾಡಿತ್ತು. ಖುಷಿಯಾಗಿಯೇ ಓಡಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್. ಡಿ ಕೆ ರಾಗ ಭೇಟಿಯ ಬೆನ್ನಲ್ಲೇ ರಾಜ್ಯದಲ್ಲಿ ಒಂದು ರೀತಿ ಸಂಚಲನ ಕ್ರಿಯೇಟ್ ಆಗಿಬಿಟ್ಟಿದೆ. ಫಾರಿನ್ ಟ್ರಿಪ್ ಬ್ರೇಕ್ಗೆ ಸುರ್ಜೇವಾಲಾ ಸೂಚನೆಯೂ ಕೊಟ್ಟಾಗಿದೆ. ಸಿಎಂ ಡಿಸಿಎಂ ದೆಹಲಿ ಯಾತ್ರೆಗೂ ಮುಹೂರ್ತ ಈಗಾಗಲೇ ಫಿಕ್ಸ್ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಇಬ್ಬರೂ ನಾಯಕರು ದೆಹಲಿಗೆ ಹೋಗೋದು ಏನಕ್ಕೆ? ಹೈಕಮಾಂಡ್ ಕೂಡ ಇವರಿಬ್ಬರನ್ನು ಕರೆಸ್ಕೋತಾರೆ ಅನ್ನುವಂಥ ಮಾತುಗಳು ಸಿಕ್ಕಾಪಟ್ಟೆ ಓಡಾಡ್ತಾ ಇದೆ. ಹಾಗಿದ್ದರೆ ಡಿ ಕೆ ಶಿವಕುಮಾರ್ ಅವರು ಇಷ್ಟು ದಿನ ಕಾದ ಆ ದಿನ, ನನಗೆ ಕೂಲಿ ಕೊಡಬೇಕು ಅಂತ ಹೇಳ್ತಾ ಇದ್ದದ್ದು, ಶ್ರಮಕ್ಕೆ ಪ್ರತಿಫಲ ಸಿಗುತ್ತೆ ಅಂತ ಹೇಳ್ತಾ ಇದ್ದದ್ದು, ಪ್ರಾರ್ಥನೆ ವಿಫಲವಾಗಲ್ಲ ಅಂತ ಹೇಳ್ತಾ ಇದ್ದದ್ದು ಎಲ್ಲವೂ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಈಗ ಆ ಯೋಗ್ಯ ಕಾಲ ಯೋಗ ಕಾಲ ಒದಗಿ ಬಂತ ಅನ್ನೋದನ್ನ ಸಾರಿ ಸಾರಿ ಹೇಳ್ತಾ ಇದೆ. ಒಂದ್ ಕಡೆ ಪಂಚರಾಜ್ಯ ಚುನಾವಣೆಗೂ ಮುನ್ನವೇ ಬಿಕ್ಕಟ್ಟು ಶಮನ ಆಗುವ ಎಲ್ಲಾ ಲಕ್ಷಣಗಳು ಗೋಚರವಾಗ್ತಾ ಇದೆ. ಅದರಲ್ಲೂ ಫೆಬ್ರವರಿ 17ರ ನಂತರ ಸಿದ್ದರಾಮಯ್ಯ ಡಿಕೆಶಿ ದೆಹಲಿ ಯಾತ್ರೆಯನ್ನ ಮಾಡಲಿಕ್ಕಿದ್ದಾರಂತೆ. 17ನೇ ತಾರೀಕಿನ ನಂತರ ಇಬ್ಬರೂ ನಾಯಕರನ್ನ ದೆಹಲಿ ಹೈಕಮಾಂಡ್ ಕರೆಸ್ಕೊಳ್ಳುತ್ತೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಇವರನ್ನ ಕರೆಸ್ಕೊಂಡು ಸಿದ್ದರಾಮಯ್ಯ ಅವರಿಗೆ ಸೂಚನೆ ಕೊಡೋದು, ಈ ರೀತಿಯ ಮಾತುಗಳು ಕೇಳಿ ಬರ್ತಾ ಇದೆ. ಹಾಗಿದ್ರೆ ದೆಹಲಿಯ ಟೂರ್ ಬಳಿಕ ಶಿವಕುಮಾರ್ ಏನು ಖುಷಿಯಾಗಿ ಬಂದಿದ್ದಾರೆ, ಆ ಖುಷಿ ಇದೇ ರೀತಿ ಮುಂದುವರಿಯುತ್ತಾ ಅಪ್ ಟು ಸಿಎಂ ಚೇರ್ವರೆಗೂ? ಹಿರಿಯ ಸಚಿವರು ಶಾಸಕರ ವಿಶ್ವಾಸ ಗಳಿಸುವ ಕಸರತ್ತು ಈಗಾಗಲೇ ನಡೆದಿದೆ. ಸಿಎಂ ಡಿಸಿಎಂ ಕರೆದು ಜವಾಬ್ದಾರಿ ಹಂಚಿಕೆ ಚರ್ಚೆ ಕೂಡ ನಡೆಯುತ್ತಾ ಸಿದ್ದರಾಮಯ್ಯ ಅವರಿಗೆ ನೇರವಾಗಿ ಹೇಳುವಂತ ಆ ಕಾಲ ಬಂದೇ ಬಿಡ್ತಾ ಸಿಎಂ ಚೇರನ್ನ ಬಿಟ್ಕೊಳ್ಳಿ ಡಿಕೆಶಿಗೆ ಅಂತ ಹೇಳಿ. ಡಿ ಕೆ ಶಿವಕುಮಾರ್ ಮೌನವಾಗಿಯೇ ಎಲ್ಲವನ್ನ ಎದುರು ನೋಡಿ ಯಾವುದಕ್ಕೂ ರಿಯಾಕ್ಟ್ ಮಾಡದೆ,
ಎಲ್ಲಿಯೂ ತಾಳ್ಮೆಯನ್ನ ಕಳೆದುಕೊಳ್ಳದೆ ಸೈಲೆಂಟ್ ಆಗಿಯೇ ತಾನು ಅಂದುಕೊಂಡಿದ್ದನ್ನ ಸಾಧಿಸುವ ಕೆಲಸಕ್ಕೆ ಡಿ ಕೆ ಶಿವಕುಮಾರ್ ಮುಂದಾದರ. ಇದು ರಾಜಕೀಯ ಚಾಣಾಕ್ಷತನ ಅಂದ್ರೆ. ಇದು ರಾಜಕೀಯ ಪಟ್ಟುಗಳನ್ನ ಸರಿಯಾದ ಸಂದರ್ಭದಲ್ಲಿ ಹೊಸಿ ಹೋಗದಂತೆ ಉಪಯೋಗಿಸುವುದು ಅಂತಂದ್ರೆ. ಎಷ್ಟು ಪ್ರವೋಕ್ ಮಾಡಿದರೂ ಕೂಡ ಎಲ್ಲಿಯೂ ಯಾವ ರೀತಿ ಪ್ರತಿಕ್ರಿಯಿಸಬೇಕು ಆ ರೀತಿ ಮಾತ್ರ ಪ್ರತಿಕ್ರಿಯಿಸಿದ್ದು ಡಿ ಕೆ ಶಿವಕುಮಾರ್. ಇನ್ನ ನಾನು ಶ್ರಮ ವಹಿಸಿದ್ದೀನಿ, ನನಗೆ ಫಲ ಸಿಗುತ್ತೆ ಅನ್ನೋದನ್ನ ಮಾತ್ರ ಹೇಳ್ತಾ ಇದ್ದದ್ದು. ದುಡಿದಿದ್ದೇನೆ, ಕೂಲಿ ಕೇಳ್ತೀನಿ ಅಂತ ಹೇಳ್ತಾ ಇದ್ದದ್ದು ಬಿಟ್ರೆ ಎಲ್ಲಿಯೂ ಕೂಡ ದಾರಿ ತಪ್ಪಿ ಮಾತಾಡುವಂತಹ ಕೆಲಸ ಡಿ ಕೆ ಶಿವಕುಮಾರ್ ಅವರಿಂದ ಆಗಲಿಲ್ಲ. ಅದರ ಫಲಿತಾಂಶವೇ ಡಿ ಕೆ ಶಿವಕುಮಾರ್ಗೆ ಶೀಘ್ರದಲ್ಲಿಯೇ ಶುಭ ಕಾಲ. ಸಂಘಟನಾ ಚತುರ, 100ಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆಲ್ಲಿಸಿ ಗಲ್ಲಿ ಗಲ್ಲಿಯಲ್ಲಿ ಕಾಂಗ್ರೆಸ್ ಬರುವಂತೆ ಮಾಡಿದ್ದು ಇತ್ಯಾದಿ ಇತ್ಯಾದಿ ಹೊಣೆ ಹೊತ್ತಂತ ಡಿ ಕೆ ಶಿವಕುಮಾರ್ಗೆ ಈಗ ಕಾಂಗ್ರೆಸ್ನಲ್ಲಿ ಯೋಗ್ಯ ಸ್ಥಾನಮಾನ ಸಿಗುವಂತ ಕಾಲ ಹತ್ತಿರವಾಗಿದೆ. ಅದು ಶಿವರಾತ್ರಿಯ ಸಂದರ್ಭದಲ್ಲೇ ಅನ್ನುವಂಥದ್ದು ಈಗ ಡಿ ಕೆ ಶಿ ಬಣದಲ್ಲಿ ಖುಷಿಗೆ ಕಾರಣ ಆಗ್ತಾ ಇದೆ. ನೋಡೋಣ ಏನಾಗುತ್ತೆ.